ಇಲ್ಲಿ ನಿಮ್ಮ ಅಪ್ಪನ ಮದುವೆ ನುಗ್ಗೆಕಾಯಿ ಕೊಟ್ಟು ನಾನೇ ಕಲ. ಮುತ್ತು ಹನ್ಮಕ್ಕ ಅವ್ರು ಬಂದಿದ್ದಾರೆ ತುಮಕೂರಿಂದ. ಉಲ್ಲ ರಾಹುಲ ಇವರೇ ನೋಡಿ. ಮಾರಿ ಕಣ್ಣು ಮಸಣಿ ಕಣ್ಣು ಬೀಳದನೆ ಇರಲಿ ನಿನಗೆ ಕುಳ್ಳಮ್ಮ. ಮನೆಯಲ್ಲಿ ಹೊಸ ಹೊಸ ತರ ಸಂಸಾರ ಮಾಡಿ. ಯಾರ ಬಂದ್ ದೃಷ್ಟಿ ತೆಗೀರಿ. ರವಿ ಅಣ್ಣನ ವಿಡಿಯೋನ ನೋಡಿ ಲೈಕ್ ಕೊಡಿ, ಆದಷ್ಟು ಬೇಗ ಅವರು ಮನೆ ಕಟ್ಲಿ ಅಂತ. ಸಾಲ ಮಾಡಿದೀರಾ? ಸಾಲ ಮಾಡಿದೀವಿ. ಎಷ್ಟು? ಆಶೀರ್ವಾದ ಎಲ್ಲ ಮುಟ್ಬೇಡಿ, ಕಾಲ ದಯವಿಟ್ಟು ಮುಟ್ಬೇಡಿ. ಹಾಗಾದ್ರೆ ಇದೊಳಮ್ಮ ಸುಮ್ನೆ ತಮಾಷೆ ಮಾಡೋದು. ನಾನು ಮದ್ವೆಗೆ ಬಂದಿದ್ದೀನೋ ಇಲ್ಲ ಗೃಹಪ್ರವೇಶಕ್ಕೆ ಬಂದಿದ್ದೀನಿ, ಒಂದು ಚೂರು ಅರ್ಥನೇ ಆಯ್ತಲ್ಲ. ಈ ತರ ನೀವು ಮದ್ವೆ ತರ ರೆಡಿ ಆಗಿ ಅವ್ನ್ ಮದ್ವೆ ಗಂಟ ತರ ರೆಡಿ ಆಗವನೆ. ಆಯ್ತು, ಇನ್ನೊಂದ್ಸಲ ಮದ್ವೆ ಮಾಡ್ಬಿಡೋ ಬಿಡಿ. ಎರಡನೇ ಮದ್ವೆ ಹೊಸಮನೆ ಬರ್ತಾ ಇದ್ದೀರಲ್ಲ. ಆಯ್ತು ಸರಿ, ಬಂತು ಗೃಹಪ್ರವೇಶ ನಡೀತಿಲ್ಲ, ಮದ್ವೆ ಏನೋ ಕಂದ, ಏನೋ ಏನೋ ಇದು ಕಟಿಂಗು. ಕೆಂಪಣ್ಣನ ಮಗ ಇವನು. ಕಟಿಂಗು ಪೂರ್ತಿ ಗೃಹಪ್ರವೇಶ ಕಟಿಂಗ್ ಮಾಡಿಸ್ಬಿಟ್ಟಾನೆ. ಸಖತ್ತಾಗೈತೆ, ಸೂಪರ್. ಇನ್ನು ಎಂಟ್ರೆನ್ಸ್ ಮೇನ್ ಬಾಗ್ಲು ಏನ್ ಮಿಂಚು ತಕ್ಕೊತೈತೆ. ಇದು ಹಾಲು. ಫಸ್ಟ್ ನೈಟ್ಗೆ ಒಂದು ರೆಸ್ಟ್ ರೂಮು. ಇದು ದೇವ್ರ ಮನೆ, ಅದಾದ್ಮೇಲೆ ರೂಮು. ಇದು ರೂಮಲ್ಲಿ ಮನೆ ದೇವರು ಇಟ್ಟು ರೆಡಿ ಮಾಡಿದ್ದಾರೆ. ಹಾಗೇನೆ ಲೆಫ್ಟ್ ಸೈಡು ಗೊಂಬೆಗಳು ಕೂರಿಸಿದ್ದಾರೆ ನೋಡಿ, ಎಷ್ಟು ಸಖತ್ತಾಗಿ ಕೂರಿಸಿದ್ದಾರೆ. ಇದು ಕೆಂಪನ ಮನೆಯಲ್ಲಿ ಕೂರಿಸಿರುವಂಥ ಮನೆ ಗೊಂಬೆಗಳು. ಕಿಚನಲ್ಲಿ ಸಖತ್ತ ಮಾಡಿದಾರಲ್ಲ, ಸೂಪರ್. ನನಗಂತೂ ತುಂಬ ಇಷ್ಟ ಆಯ್ತು ನೋಡಿ. ದೇವ್ರ ಮನೆ ಪೂಜೆ ಮಾಡಿದ್ದಾರೆ, ಕಳಸ ಇಟ್ಟು ತೆಂಗಿನಕಾಯಿ ಇಟ್ಟು ಶಾಸ್ತ್ರ ಪ್ರಕಾರ ಮಾಡಿದ್ದಾರೆ. ಮನೆಯಲ್ಲೆಲ್ಲ ರೆಡಿ ಮಾಡಿದ್ದಾರೆ. ಇದು ನೋಡ್ತಿರ್ಬೋದು ನೀವು ತುಂಬ ಫ್ರೆಂಡ್ಸ್. ಇದು ಎಲ್ಲರೂ ಅನ್ಕೋತಾರೆ ಮರದಲ್ಲಿ ಮಾಡಿಸಿರೋದು ಅಂತ. ಮರದಲ್ಲಿ ಮಾಡಿಸಿರೋದಲ್ಲ, ಇದು ಸಿಮೆಂಟು ತಂತಿಗಳ ಕಟ್ಬಿಟ್ಟು ಸಿಮೆಂಟಲ್ಲಿ ಮಾಡಿಸಿದ್ದಾರೆ. ಶೋಕೇಸ್ನ ಟಿವಿ ಮಡ್ಗಕ್ಕೆ ಮತ್ತೆ ಇದು ಮಡ್ಗಕ್ಕೆ, ಅಲ್ಲೇನಾದರೂ ಫ್ರೇಜ್ಗಳು ಮಾಡ್ಸಕ್ಕೆ ಅಂತ ಮಾಡಿಸಿದ್ದಾನೆ. ಎಲ್ಲ ಸಿಮೆಂಟಲ್ಲಿ ಮಾಡಿಸಿರೋದು. ಇದು ಸಕತ್ತಾಗಿದೆಯಲ್ಲ ಫ್ರೆಂಡ್ಸ್. ಇವರು ಸವಿತಾ ಅಂತ ಕೆಂಪಣ್ಣ ಇದ್ದಾರಲ್ಲ ಅವ್ರ ತಂಗಿ. ವಿಡಿಯೋ ಮಾಡು ಅಂದ್ಬಿಟ್ಟು ಮೂಲ್ಗೆ ಹೋಯ್ತಾ ಕೂತವ್ರೆ. ಮುಖ ತೋರಿಸಿ. ಇವರು ಇಷ್ಟೊತ್ತು ಗಂಟೆ ವಿಡಿಯೋ ಮಾಡಿ ಅಂದ್ಬಿಟ್ಟು ನೋಡ ಹಿಂಗ ಅವಮಾನ ಮಾಡೋರು. ನಮ್ಗೆ ಮಾತಾಡಕ್ ಅದೇನೋ. ಎಷ್ಟ್ ಹಾಕಿದೆ ಮುಯ್ಯ ಎಷ್ಟ್ ಹಾಕಿದೆ? ನೀವ್ ಬಂದಿರೋದೇ ದೊಡ್ಡ ಮುಯ್ಯ. ಸಾಬಾ ಸೂಪರ್ ಬಿಡಕ. ಆಯ್ತು ಅಲ್ಲ ಕನಕ, ಏನೇ ಅಲ್ಲಿ ಎಷ್ಟೇ ಅಲ್ಲಿ ಒಟ್ಟಿನಲ್ಲಿ ಗೃಹ ಪ್ರವೇಶಕ್ಕೆ ಬಂದ್ಮೇಲೆ ಏನಾದ್ರು ಕೊಡ್ಬೇಕು. ಒಟ್ಟಲ್ಲಿ ಕೊಡ್ತೀಯ ತಾನೆ? ಕೊಡದೇನೋ ಐತಿಯಾ? ಯಾವ್ದೋ ಒಂದು ಚೈನ್ ಕೊಡ್ತೀರಾ? ಚೈನ್ ದೊಡ್ಡದ ಚೈನಾ? ಆಯ್ತು ಕೊಡವ ಒಂದ. ಆಯ್ತು ತಮ್ಮನೇ ಆಗ್ಬೇಕಾ? ಅಣ್ಣ ಆಗ್ಬೇಕಾ? ನೀನು ಎರಡನೇ ತಂಗಿನಾ? ಎಷ್ಟ್ ಜನ ಒಂದ್ಗುಡ್ತಾರೋ? ಇವ್ರ ಅಕ್ಕ ಮೊದಲನೇವ್ರು, ಕೆಂಪಣ್ಣವ್ರ ಅಕ್ಕ. ಇವರು ಎರಡನೇರು ಯಾರು? ನೀವು. ಕೆಂಪಣ್ಣ ಎರಡನೇವ್ರು, ನೀವು ಮೂರನೇರಾ? ಮೂರೇ ಜನ ನೋಡಿ. ಕೆಂಪಣ್ಣವ್ರ ಅಕ್ಕ ಇವರು, ಕೆಂಪಣ್ಣನ ತಂಗಿ ಇವರು. ಅವ್ನ ಮಧ್ಯದವನು ಅಲ್ವಾ? ಮಧ್ಯದವನು. ನಾವು 3 ಜನ ಗಂಡು ಮಕ್ಳಲ್ಲಿ. ಏನುವ ಚೆನ್ನಾಗದಕ್ಕನು ಹಿಡ್ದಕ್ಕನ್ ಬಿಡವ. ಆಲೆ ಹಿಡ್ದೆ. ಕೆಂಪಣ್ಣನ ತಂಗಿ, ಕೆಂಪಣ್ಣವ್ರ ಅಕ್ಕ. ನೋಡ್ಕೊಬಿಡಿ. ಇವರು ಕೆಂಪಣ್ಣವ್ರ ಆಂಟಿ ಅಂತೆ. ಸೊ ಸಾಮಾನ್ಯ ಇವ್ರನ್ನ ಟಿಕ್ ಟಾಕ್ ಅಲ್ಲಿ ನೋಡಿರ್ತೀರಾ, ಸುಭಾಶ್ರೀ ಅಂತ. ಸೊ ಟಿಕ್ ಟಾಕ್ ತವಿಂದನೂ ನೋಡಿದೀವಿ. ಸೊ ಇಷ್ಟು ವರ್ಷಗಳಾದ್ಮೇಲೆ ಸೊ ನಾವು ಒಟ್ಟಿಗೆ ಮಾತಾಡ್ತಾ ಇದ್ದೀವಿ ಇವತ್ತು. ತುಂಬಾನೇ ಖುಷಿ ಆಗ್ತಿದೆ. ಸೊ ಅವ್ರ ವಿಡಿಯೋಸ್ಗೆ ನಾವು ಕಮೆಂಟ್ ಮಾಡ್ತಿದ್ವಿ, ನಮ್ಮ ವಿಡಿಯೋಸ್ಗೆ ಇವ್ರು ಕಮೆಂಟ್ ಮಾಡ್ತಾ ಇದ್ರು. ಅವ್ರ ವಿಡಿಯೋಸ್ ತುಂಬಾನೇ ಚೆನ್ನಾಗಿತ್ತು, ನಮ್ಮ ವಿಡಿಯೋಸ್ ಅಂತೂ ತುಂಬಾನೇ ಇಷ್ಟಪಡ್ತಾ ಇದ್ದಾರೆ. ರಿಯಲ್ ಆಗಿ ಚೆನ್ನಾಗಿ ಕಾಣಿಸಲ್ಲ, ವಿಡಿಯೋದಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸ್ತಾರೆ ಅಂತ ಕೆಂಪಣ್ಣವ್ರು ಹೇಳ್ತಾ ಇದ್ದಾರೆ. ನೋಡಿರ್ತೀರಾ ಮೋಹನ್, ಒಳ್ಳೆ ಕಾಮಿಡಿ ಸೂಪರ್ ಮಾಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಹಾಗೇನೆ ಇವರು ಗೊತ್ತಾಗ್ತಿಲ್ಲ.
ಏನೋ ಒಟ್ಟಲ್ಲಿ ಕಂಟೆಂಟ್ ಮಾಡ್ತೀರಾ ಅಲ್ವಾ ಎಷ್ಟು ಜನ. ಅಯ್ಯೋ ದೊಡ್ಡ ಮಾತು ದೊಡ್ಡ ಗೊಟ್ಟಲ್ಲಿ. ಓಕೆ ನೆಕ್ಸ್ಟ್ ಇವ್ರು ನೋಡಿರ್ತೀರ ಅಲ್ವಾ ಬಸವಣ್ಣ ಅವರು. ಇವರು ಒಟ್ಟಿಗೆ ವಿಡಿಯೋಸ್ ಮಾಡೋದು. ಇವರು ತುಂಬ ಚೆನ್ನಾಗಿ ಮಾಡ್ತಾರೆ. ಕೆಂಪಣ್ಣ ಮನೆಗೆ ಬಂದಿದ್ದಾರೆ ಗೃಹ ಪ್ರವೇಶಕ್ಕೆ. ಬಟ್ ಇದು ಎಲ್ಲ ಒಂದು ಒಟ್ಟಿಗೆ ಕೂಡೋದು, ಒಂದು ಒಟ್ಟಿಗೆ ಸೇರ್ತೀವಲ್ಲ, ಇದೊಂಥರ ಖುಷಿ ನಮಗೆ. ಏನೋ ಒಂಥರ ಚೆನ್ನಾಗಿರುತ್ತೆ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಮದುವೆ ಗಂಡು ಫೋನಲ್ಲಿ ಬಿಸಿ ಇದೆ, ಮದುವೆ ಹೆಣ್ಣು. ಏನ ದೋಸೆಗೆ ನೀವೇನ್ ತಿಂದಿದ್ರಿ? ಅಕ್ಕೋ ಹೆಂಗ್ ಕಾಣಿಸ್ತಿದ್ಯಾಕ ಇವತ್ತು? ದೃಷ್ಟಿ ತೆಗಿಬಾರೆ ಸುಮಲೇ, ದೃಷ್ಟಿ ತೆಗಿಬಾರೆ. ಇವತ್ತು ಆದದಾಗೋಲಿ ಮದುವೆ ಮಾಡ್ಸೇ ಬಿಡೋದ ತೆಗೆ. ಏನಂತೀಯ ಬಸವಣ್ಣ? ಬಸವಣ್ಣ ಮೋಹನಣ್ಣ ಒಂದು ಹಾರ ಎಲ್ಲಿ ಹಾರ? ತಾಲಿಗೆ ಹೇಳಿದ್ನಲ್ಲ, ಎಲ್ಲಿ ತಾಲಿಗೆ ಹುಡುಗ ಎತ್ಕೊಬರೋಗ ಸ್ಕೂಟರ್ ಅಂತ. ಎರಡನೇ ಮದ್ವೆಗೆ ಖುಷಿನಾ ನಮ್ ಕೆಂಪಣ್ಣಗೆ? ಅಲ್ಲಲ್ಲ ಒಂದೇ ಅಲ್ಲ ಒಬ್ಬನ್ನೇ ಎರಡನೇ ಸಲ ಮದ್ವೆ ಆಗ್ತಿದ್ಯಲ್ಲ, ಅದು ಯಾವ ತರ ಹೇಳ್ತಿರೋದು? ಏನಕ್ಕೆ ಅಂದ್ರೆ ನಮ್ಗೆ ಮದ್ವೆಲಿ ಹೇಳಿಲ್ಲ ಅವರು, ನಮ್ಮನ್ ಕರೆದಿಲ್ಲ. ನಾನು ಬಂದ್ ನೋಡಿದ ತಕ್ಷಣ ಕೆಂಪಣ್ಣ ನೋಡಿದ ತಕ್ಷಣ ಇದೇನ್ ಗೃಹ ಪ್ರವೇಶ ಮಾಡ್ತಾ ಇದ್ದೀರಾ ಇಲ್ಲ ಹುಡುಗ ಹುಡುಗಿ ಸೇರ್ಕೊಂಡು ಇನ್ನೊಂದ್ಸಲಿ ಮದ್ವೆ ಆಗ್ತಾ ಇದ್ದೀರಾ ನನ್ಗಂತೂ ಗೊತ್ತಿಲ್ಲ ಅಂತ. ನಿಜವಾಗ್ಲೂ ಚೆನ್ನಾಗ್ ಕಾಣಿಸ್ತಾ ಇದೀಯ. ಯಾಕೆಲ್ಲಾರು ದೃಷ್ಟಿ ತೆಗಿಸ್ಕಾಕ ಫಸ್ಟ್ ಅಕ್ಕ, ಯಾರ ಬಂದ್ ದೃಷ್ಟಿ ತೆಗೀರಿ. ಸುಬಾ ಬೈಲಿ ದೃಷ್ಟಿ ತೆಗಿ, ದೃಷ್ಟಿ ತೆಗಿ. ಬಾ ಬಾ ಬೈಲಿ, ಬಾ ಮೈಲಿ ಕೊಟ್ಬಿಟ್ಟು ಬೈಲಿ. ಸುಮ್ನೆ ಹಿಂಗ ಅನ್ನು ಅಷ್ಟೇ. ಬಾ ಬಾ ದೃಷ್ಟಿ ತೆಗಿ, ತೆಗಿ ಇನ್ನೊಂದ್ಸಲಿ ತೆಗಿ. ಮಾರಿ ಕಣ್ಣು ಮಸಣಿ ಕಣ್ಣು ಬೀಳದನೆ ಇರಲಿ ನಿನಗೆ ಕುಳ್ಳಮ್ಮ. ಏನೋ ಇವತ್ತೊಂದಿನ ರೇಗಿಸ್ಕೊತೀವಿ. ಏನ್ ಡೈಲಿ ಬಂದವ ನಿಮ್ ಮನೆಗೆ ಹೋಗವ? ನಾಷ್ಟ ಏನ್ ಮಾಡ್ದಕ್ಕ? ಪಲಾವು ಬೆಳಿಗ್ಗೆನೆ ತಿನ್ಬಿಟ್ಟೇನು? ನೀವು ತಿನ್ನಂಗಿಲ್ವಲ್ಲ, ಒಪ್ಪದ್ ಬಿಡ್ಬೇಕಲ್ವಾ? ಪೂಜೆ ಆದ್ಮೇಲೆ ತಿನ್ಬೋದಾ? ತಿನ್ಬೋದು. ಸರಿ, ನಿಮ್ಮ ಮಗನೇ ಚೆನ್ನಾಗ್ ಮಾತಾಡ್ಸ್ತಾನೆ. ಅಕ್ಕ ಅಣ್ಣ ಈಗ ಬಂದ್ರಾ ಅಂತ ನಿಜಲ್ವ ಅಂದ. ಈಗ ಬಂದ್ರ ಅಂತ ಮಾತಾಡ್ಸ್ತಾ. ದೊಡ್ಡವನು ಕಟಿಂಗ್ ಮಾಡ್ಸ್ಕೊಂಡನಲ್ಲ, ಎಬ್ಬುಲಿ ಕಟಿಂಗ. ಎಬ್ಬುಲಿ ಕಟಿಂಗ್ ಮಾಡ್ಸ್ಕೊಂಡನಲ್ಲ ಅವನು. ಏನ್ ಇಷ್ಟೊಂದ್ ಜನ ಫ್ಯಾನ್ಸ್ ನಮ್ಗೆ ನಿನಗೆ? ಎಲ್ಲ ಕ್ಯಾಮ್ರಾ ಹೆಂಗ್ ಹಿಡ್ಕೊಂಡ್ ನಿಂತವ್ರ ನೋಡಲ್ಲಿ. ಅವ್ವಾ ರಾಮ. ಒಂಚೂರು ಈ ರವಿಯಣ್ಣದು ಫಾಲೋ ಮಾಡಿ ಅಂತ ಹೇಳಿ. ಇಲ್ಲಿ ಅಕ್ಕ ಹೇಳಕ್ಕ ಪಾವನಕ್ಕ ಪಾವನ ಹೇಳು ಒಂದ್ ಮಾತ. ರವಿಯಣ್ಣದು ಒಂದ್ ನಿಮಿಷ ಹೇಳ್ತೀನಿ. ರವಿಯಣ್ಣನು ವಿಡಿಯೋ ಹಂಗೆ ಹೇಳವ. ಆಯ್ತು, ರವಿಯಣ್ಣನ ಆಯ್ತು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕ್ವಶ್ಚನ್ ಹೇಳ್ತಾರೆ ಇರಿ ಒಂದ್ ನಿಮಿಷ. ರವಿಯಣ್ಣನ ವಿಡಿಯೋ ನೋಡಿ ಫಾಲೋ ಮಾಡಿ, ಲೈಕ್ ಕೊಡಿ. ಅಕ್ಕ ಇನ್ನು ಹೇಳು ಏನೇನೋ. ಇಷ್ಟು ಉದ್ದ ಹೇಳೋಣ, ಇಷ್ಟು ಉದ್ದ ಹೇಳೋಣ. ಯಾಕ ಇಷ್ಟೇ ಹೇಳಕ್ಕ ಏನ್ ಗೊತ್ತಕ್ಕ, ನಮ್ಮ ವಿಡಿಯೋಸ್ ನಂಗೆ ರವಿಯಣ್ಣನ ವಿಡಿಯೋಸ್ನು ಇದು ಯೂಟ್ಯೂಬ್ ಅಲ್ಲಿ ನೋಡಿ. ಈಗ ನಿಮ್ಕಿಂತ ನಮ್ ವಿಡಿಯೋ ಬೆಳ್ದೈತಾ? ನಂದು ಯೂಟ್ಯೂಬ್ ಬೆಳ್ದಿರೋದು. ಯೂಟ್ಯೂಬ್ ಇಲ್ಲ ಕನಕ, ನಿಜವಲ್ಲೂ ಯೂಟ್ಯೂಬ್ ನಿಮ್ದೇ ಬೆಳ್ದಿರೋದು. ಯೂಟ್ಯೂಬ್ ಅಲ್ಲಿ ನೀವು ಹಾಕ್ತಾ ಇರ್ತೀರಲ್ಲ, ಪ್ರತಿಯೊಂದು ಟೊಮೆಟೊ ಕೂದುತ್ತವಿಂದ ಹಿಡ್ದು, ಚಿಕನ್ನು ಹಿಂದ್ಗಡೆ ಕೂದುತ್ತವಿಂದ ಹಿಡ್ದು, ತಲೆ ಕುಯ್ಯ ಗಂಟನು ಹಾಕ್ತಿರಿ ಅಲ್ವಾ? ಸೊ ಅದ್ಗೆ ನಮ್ದು ರವಿಯಣ್ಣ ಇನ್ಮೇಲೆ ಹಂಗೆ ಹಾಕ್ತಾರೆ. ಯೂಟ್ಯೂಬ್ ಸಪೋರ್ಟ್ ಮಾಡಿ. ಹಳೆ ಮನೆಕಿ ಹಂಗೆ ರವಿಯಣ್ಣಂದು ಯೂಟ್ಯೂಬ್ ಅದೇ ತರ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ನಮ್ ತರ ಬೇಗ ಅವರು ಮನೆ ಕಟ್ಲಿ. ರವಿಯಣ್ಣವ್ರ ವಿಡಿಯೋನು ನೋಡಿ, ರವಿಯಣ್ಣನ ವಿಡಿಯೋನು ನೋಡಿ ಲೈಕ್ ಕೊಡಿ. ಆದಷ್ಟು ಬೇಗ ಅವರು ಮನೆ ಕಟ್ಲಿ ಅಂತ ಆಶೀರ್ವಾದ ಮಾಡಿ ಅಷ್ಟೇ. ಆಶ್ವಾಸನೆ ಮಾಡ್ಬಿಡ್ರಿ, ಆಶ್ವಾಸನೆ ಮಾಡಿ ವಾಸನೆ ಮಾಡ್ಬಿಡ್ರಿ. ಆಯ್ತಾ ಎಲ್ಲಾರು? ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡಿ ಹೇಳಕ್ಕ. ಆಯ್ತು ಆಶೀರ್ವಾದ ಮಾಡ್ರಿ. ನೀನ್ ಏನ್ ಬೇಕಾದ್ರೂ ತೂ ಅಂತ ಮಾತ್ರ ಅನ್ಬೇಡ, ಹೇಳು. ಅಕ್ಕ ಹೆಂಗಕ್ಕ ಮೇಂಟೈನ್ ಮಾಡ್ತಾ ಇದೀಯ ನೀನು? ಯಾವ ತರ ಇರ್ಬೇಕು ನಾವು? ಯಾವ ತರ ಇರ್ಬೇಕು ಅವಳು? ಆಶೀರ್ವಾದ ಮಾಡಿ. ಆಯ್ತು ಆಶೀರ್ವಾದ ಮಾಡಿ. ಓಕೆನಾ? ಸರಿ, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇದೇ ತರ ನಗ್ನಗ್ತಾ ಖುಷಿಯಿಂದ ನಾಳೆಯಿಂದ ಹೊಸ ಮನೆಗೆ ಹೆಜ್ಜೆ ಇಡ್ತಾ ಇದ್ದೀರಾ ಗಂಡ ಹೆಂಡ್ತಿರು. ಹೊಸದಾಗಿ ಯೋಚನೆ ಮಾಡ್ಕೊಂಡು ಹೊಸದಾಗಿ
ಸಾಲ ಮಾಡಿದೀರಾ? ಸಾಲ ಮಾಡಿದೀವಿ. ಎಷ್ಟು ಎಷ್ಟು ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಈಸ್ಕೊಂಡಿದೀವಿ. ಅವು ಆಮೇಲೆ ಇದೆಲ್ಲ ಆದ್ಮೇಲೆ ಲೆಕ್ಕಾಚಾರ ಹಾಕ್ತಿವಿ. ಲೆಕ್ಚರ್ ಹಾಕ್ಬಿಟ್ಟೆ ಆಮೇಲೆ ಲೆಕ್ಕಾಚಾರ ಹಾಕ್ತಿವಿ. ಮುಯಿ ಮೇಲೆ ಡಿಪೆಂಡ್ ಅಂದ್ರೆ ಮುಯ್ ಮೇಲಲ್ಲ, ಸಾಲನ. ಅಲ್ಲ ಮುಯಿ ಎಷ್ಟು ಬರ್ತದೆ ಅದ್ರ ಮೇಲೆ ತೀರ್ಮಾನ ಮಾಡ್ಕತ್ತಾರೆ ಯಾರ್ಯಾರಿಗೆ ಎಷ್ಟು ಬೇಕಾಗಿಲ್ಲ ನಮ್ಗೆ ಮುಯ್ಯಿನ ದುಡ್ಡು, ನಾವ್ ಅದು ಬರುತ್ತೆ ತೀರಿಸ್ತೀವಿ ಅನ್ನೋದ್ ಇದ್ರ ಮೇಲೆ ಸಾಲ ಮಾಡಿಲ್ಲ. ನಾವು ದುಡ್ದಿ ನಾವು ತೀರಿಸ್ತೀವಿ ಅನ್ನೋದ್ರ ಮೇಲೆ ಸಾಲ ಮಾಡಿರೋದು. ವೆರಿ ಗುಡ್. ಆ, ಆಯ್ತಕ್ಕ. ಅಕ್ಕ ಇವಾಗ ಬರ್ತಿದ್ದೀರಾ ನೀವು? ಎಂತ ಕೆಲಸ ಬೆಳಿಗ್ಗೆ ಬಾತು ತೀರೋಯ್ತು. ಮುಂದೆನೆ ಬನ್ನಿ ಅಂತ ಹೇಳಿದೀವಿ. ನೆನ್ನೆ ನೀವು ಎಷ್ಟು ಸುಮ್ನೆ ಇರಿ ನೀವು. ಬ್ಲೌಸ್ ಹೊಲ್ ಕೊಟ್ಬಿಟ್ಟು ಇವ್ರು ನನ್ಗೆ ನೈಟ್ ಹಂಗ್ ಪಿನ್ ಮಾಡ್ಸಿ ಹಿಂಗ್ ಪಿನ್ ಮಾಡ್ಸಿ ಅನ್ಬಿಟ್ಟು ಇವ್ರೇನೆ ಹಿಂಗ್ ಪಿನ್ ಮಾಡ್ಸಿ ಅಂತ ಹೇಳ್ಬಿಟ್ಟು ಇವರೇ ಬಂದಿಲ್ಲ. ಹೇಳ್ಬಿಟ್ಟು ಇವತ್ತು ಸಾಯಂಕಾಲನೇ ಬನ್ನಿ ಅಂತ ಹೇಳಿದೀನಿ. ಅದ್ಕೆನ ಇವರು ಅದ್ಕೆ ನಾದ್ನಿ ಅವ್ವ ನೀನ್ ನಾದ್ನಿ. ಅಲ್ಲ ಇದ್ ಈ ಕೀರ್ತಿ ಹೆಂಗೆ ಇದು ಊರ್ ಅಲ್ಲ ರೇಗ್ಸಾಕ್ಬಿಟ್ಟಿದ್ದೀನಿ ಅವ್ರನ್ನ. ಬೇಡ ಆಯ್ತು ಬರ್ತೀನಿ, ನಾ ಊರ್ಗ್ ಹೋಯ್ತಾ. ಸಾಯಂಕಾಲ ಇಲ್ಲ ಬೇರೆ ಕೆಲ್ಸ ಅದ. ಅಯ್ಯೋ ಇವ್ರ ಮೇಕಪ್ ಒಂಚೂರು ಹೇಳ್ಬಿಡ್ಬೇಕಂತ ಹೇಳು. ಚಂದನ ಅಂತ ಇವ್ರು ಮೇಕಪ್ ಮಾಡಿದ್ದಾರೆ, ಚೆನ್ನಾಗ್ ಮಾಡ್ಕೊಟ್ಟಿದ್ದಾರೆ. ಸೆಟ್ ಏನು ಹೇಳಿರ್ಲಿಲ್ಲ, ಹೇರ್ ಸ್ಟೈಲ್ ಏನು ಹೇಳಿರ್ಲಿಲ್ಲ, ಅವರೇ ಮಾಡಿರೋದು. ಚೆನ್ನಾಗ್ ಕಾಣಿಸ್ತೈತೆ. ಯಾರೇ ಮೇಕಪ್ ಇದ್ರೂನು ಇವ್ರ ಹತ್ರನೇ ಮಾಡಿಸ್ಕೊಳ್ಳಿ. ನಂಬರ್ ಹಾಕ್ತಿವಿ, ಅಲ್ಲೇನೆ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ. ಮಾಡ್ಬೇಡಿ, ನಂಬರ್ ಹಾಕ್ತಾರೆ ಅಲ್ಲೇನೆ. ವಿಡಿಯೋದಲ್ಲಿ ಹೇಳಿ ಅಲ್ಲೇ ಹಾಕ್ತಾರೆ ನಂಬರ. ಇವ್ರು ಮೇಕಪ್ ಮಾಡೋರಲ್ಲ ಅದೇ ತರ ಇವ್ರು ಮೇಕಪ್ ಮಾಡ್ತಾರೆ. ಹೇರ್ ಸ್ಟೈಲ್ ಇವ್ರು ಹೇಳಿಲ್ಲ, ಅವರೇ ಬಂದ್ ಮಾಡಿರೋದು. ಅವ್ರೆ ಹೇಳ್ದೇನೆ ಮಾಡ್ಬೋದು. ಮಾಡಿದೀರಾ ನೀವು? ಯಾಕೆಂದ್ರೆ ಮೇಕಪ್ ಮಾಡಿದ್ಮೇಲೆ ಹೇರ್ ಸ್ಟೈಲ್ ಮಾಡಿಲ್ಲ ಅಂತಂದ್ರೆ ಯಾರೋ ಬಂದು ದೇವ್ರು ಕೇಳ್ಬಿಡ್ತಾರೆ. ಆತರ ಅಲ್ಲ, ಆತರ ಆಗೋಯ್ತದೆ. ಹೇರ್ ಸ್ಟೈಲ್ ಎಷ್ಟ್ ಚೆನ್ನಾಗೈತೆ ನೋಡಿ, ಸೂಪರ್ ಆಗೈತೆ. ಆಯ್ತು ಅಣ್ಣ, ನೀನ್ ಬನ್ನಿ, ನಿನ್ ಕಾಲಿ ಬಿಡಲ್ಲ ಇವತ್ತಿನ ನಾನು ಇವತ್ತು. ರಾಖಿ ಹಬ್ಬದಲ್ಲಿ ಯಾರು ಸಿಗಲ್ಲ ಅಲ್ವಾ ನಿಮ್ಗಳು, ಅದಕ್ಕೆ ನನಗೆ ನಿಮ್ ತಂಗಿಯಾಗಿ ನಾನು ರಾಖಿ ಕಟ್ತಾ ಇದೀನಿ. ಕಾಸು ತಂದಿಲ್ಲ, ಬೇಡ ಆಶೀರ್ವಾದ ಹಂಗಾರ್ ಕಟ್ಟಿ. ನನಗೆ ಅಕ್ಕ ತಂಗಿರು ಯಾರು ಇಲ್ಲ. ನಮ್ಮಪ್ಪ 3 ಗಂಡು, ನಮ್ಮ ಅಪ್ಪನಿಗೆ 3 ಗಂಡಿ, ನಾನ್ ಮಧ್ಯದವನು. ಇನ್ಮೇಲಿಂದ ಇವರು ಜಾಯ್ನ್ ಆಗ್ತಿದಾರೆ ನಮ್ಮ ಫ್ಯಾಮಿಲಿಗೆ. ಧನುಶ್ರೀ ಅವರು ಇವತ್ತಿಂದ ನನಗೆ ತಂಗಿ ಆಗ್ತಾ ಇದಾರೆ. ಕಟ್ಟಿ. ಹ್ಯಾಪಿ ರಕ್ಷಾ ಬಂಧನ ಅಡ್ವಾನ್ಸ್. ಥ್ಯಾಂಕ್ ಯು. ಒಂದ್ಸಲ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಮೆಸೇಜ್ ಮಾಡಿದೆ. ಅಕ್ಷತೆ ತಗೊಬಂದ್ರ ಕೊಡುವ. ಕೈ ನಡುಕ್ತದೆ. ತಾಲಿ ಕಟ್ಟೋಗ್ಲ ನಮ್ ಹುಡುಗರು ಧೈರ್ಯವಾಗಿ ಕಟ್ತಾರ. ನೀನ್ ರಾಖಿ ಕಟ್ತಾ ಇದೀನಿ, ನೀನ ಧೈರ್ಯವಾಗಿ ಕಟ್ಬೇಕು. ನೀನು ಧೈರ್ಯವಾಗಿ ಕಟ್ಬೇಕಣಮ್ಮ ನೀನು. ಅಯ್ಯೋ ಬೋಲ, ನೀನು ಮೂಗೆಲ್ಲ ತಿನ್ಸೋದು, ಬಾಯಿಗೆ ಗಡ್ಡ ನಡುಕ್ತಾ. ಸರಿ ಆಯ್ತು, ಸಮಾಧಾನನಾ? ಫೋಟೋ ಬೀಳ್ತಾ ಹಾಕೋದು. ಆಶೀರ್ವಾದ ಎಲ್ಲ ಮುಟ್ಬೇಡಿ, ಕಾಲ ದಯವಿಟ್ಟು ಮುಟ್ಬೇಡಿ. ಹಾಗಾದ್ರೆ ಇದಳಮ್ಮ, ಸುಮ್ನೆ ತಮಾಷೆ ಮಾಡೋದು. ಚೂರು ಕಟ್ಟವ ಮೊದ್ಲು. ಇವರು ಮೇಕಪ್ ಆರ್ಟಿಸ್ಟ್, 2ನೇ ತಂಗಿ ಚಂದನ ಅಂತ ಮೇಕಪ್ ಆರ್ಟಿಸ್ಟ್. ಇರೋರಿಗೆ ಒಬ್ರೇ ತಂಗಿ. ಅಯ್ಯಯ್ಯೋ ಮುಟ್ಬೇಡ ಕಣಮ್ಮ, ಕಾಲ. ಅಯ್ಯೋ ಸಾಕು, ಇಲ್ಲೇ ಮುಟ್ಟು ಸಾಕು. ಥ್ಯಾಂಕ್ ಯು. ಇವರು ಮೇಕಪ್ ಆರ್ಟಿಸ್ಟು. ಕೇರ್ಪೇಟೆಯಲ್ಲಿ ಮೇಕಪ್ ಬೇಕಂತಂದ್ರೆ ಕಾಲ್ ಮಾಡಿ, ಅವ್ರ ನಂಬರ್ಗಳು ಹಾಕಿರ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇವ್ರ ಹೆಸರು ಧನು ಅಂತ. ಫ್ಯಾಷನ್ ಡಿಸೈನರಿಂಗು. ಅವ್ರ ನಂಬರ್ ಹಾಕಿರ್ತೀನಿ ನೋಡಿ, ಫ್ಯಾಷನ್ ಡಿಸೈನರಿಂಗು. ಸೊ ನಿಮ್ಗೆ ಯಾರಿಗಾದ್ರೂ ಯಾವ್ದಾರ ಫಂಕ್ಷನ್ಗಳಿಗೆ ಫ್ಯಾಷನ್ ಡಿಸೈನ್ ಬೇಕು ಅಂತಂದ್ರೆ ನಂಬರ್ ಹಾಕಿರ್ತೀನಿ, ಹೋಗಿ ನೋಡಿ. ಥ್ಯಾಂಕ್ ಯು. ಓಕೆನಮ್ಮ, ಖುಷಿನಾ? ಹಿಂಗೆ ಖುಷಿಯಾಗಿರಿ. ಬ್ಲಾಗ್ ಮಾಡ್ತಾ ಇದೀವಿ ನಾವು, ಹೊಸದಾಗಿ ಶುರು ಮಾಡಿದೀವಿ ನೋಡಿ. ಇವರು ಕಾಂಪಿಟೇಷನ್ ನಮ್ಗೆ. ದೇವತೆ, ಹೃದಯದ ದೇವತೆ. ನನ್ನ ತಂಗಿ ಬಂದಿದ್ದಾರೆ ನೋಡಿ, ಇವರು ನಿಜವಾದ ತಂಗಿ ನನಗೆ. ಇವರೆಲ್ಲ ಬಾಡಿಗೆ. ಏನಮ್ಮ ಶಿವಣ್ಣ ಸಮಾಚಾರ? ಹೇಳ್ಬೇಕಲ್ಲ, ಆರಾಮ? ಆರಾಮಪ್ಪ, ತುಂಬಾ ಆರಾಮ. ಶಿವಣ್ಣ ಏನಣ್ಣ ಇಷ್ಟೊಂದು ಕಪ್ಗಾಗ್ಬಿಡದೆ? ಕೂದ್ಲು ಫುಲ್ ಕಪ್ಪಾಗ್ಬಿಟ್ಟಿದಿಲ್ಲಣ್ಣ. ಇದು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರೋದು. ಇದು ಆನ್ಲೈನ್. ಅಭಿದಾ ಸಖತ್ತಾಗಲ್ವಾ? ಚೆನ್ನಾಗವೆ. ಇದು ಎಲೆಕ್ಟ್ರಿಕ್ ತರ. ಇದು ಮಂಡ್ಯ ಅಭಿ. ಆಮೇಲೆ ಅಭಿ ಜಗ್ಗೇಶು ಅಲೋ ನವೀನ ಅಂತ ಮಾಡಿದಾರಲ್ಲ, ಲೋ ನವೀನ ಸಿನಿಮಾದಲ್ಲಿ ಮಾಡಿದಾರಲ್ಲ, ಕಾಮಿಡಿ ಕಿಲಾಡಿಗೆಲ್ಲ ಹೋಗಿ. ಸೊ ಅವ್ರ ಅಂಗಡಿಯಲ್ಲಿ ತಗೊಂಡಿರೋ. ನೀನಲ್ಲ ಕಣ, ಬಟ್ಟೆ ನೀನೆ. ಮೀಸೆ ಸಿದ್ದಪ್ಪ. ಇವ್ರ ಹೆಸರು ಮೀಸೆ ಸಿದ್ದಪ್ಪ ಅಂತ, ನಿಜವಾದ ಹೆಸರು ನಟಣ ಅಂತ. ನೀವು ನೋಡಿರ್ತೀರಾ, ತುಂಬಾ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಮೈ ನೇಮ್ ಇಸ್ ಕಿರಾತಕದ ರಿಲೀಸ್ ಆಗಿದ್ರೆ
ಇವ್ರು ಎಲ್ಲೋ ಹೋಗ್ಬಿಡೋರು, ಇವಾಗ ಎಲ್ಲೂ ಹೋಗಕ್ಕಾಗ್ತಾನೆ. ಕೆಂಪನ್ ಮನೆಗೆ ಗೃಹ ಪ್ರವೇಶಕ್ಕೆ ಬಂದವ್ರೆ ಇವರು. ಸುಧಾ ಅಂದ್ರೆ ಮೈ ಡಾರ್ಲಿಂಗ್, ಬಾ ಹತ್ರಕ್ಕೆ, ಏನ್ ತಲೆ ಕೆಡ್ಸ್ಕೊಬೇಡ. ನಮ್ಮ ಮಮ್ಮಿ ಗೊತ್ತಲ್ವಾ, ಅಮ್ಮನ ಪಾತ್ರದಲ್ಲೆಲ್ಲ ಮಾಡ್ತಾ ಇರ್ತಾರೆ. ಸೊ ಇದೇ ನನ್ನ ಮೊದಲನೇ ಬ್ಲಾಗು. ಯಾವ ಥರ ನೀವು ಸಪೋರ್ಟ್ ಮಾಡ್ತೀರಾ ಒಟ್ಟಿನಲ್ಲಿ. SMR ಅವನಲ್ಲ, ಅವನಿಗಿಂತ ಏನು ಹೋಗಲ್ಲ ನಮಗೆ. SMR ಯಾರ್ಯಾರು, ಮಧುಗೌಡ ಅಷ್ಟೇನು ಹೋಗಲ್ಲ. ಅವ್ ಸಾಮ್ಸಮೀರು, ವರುಣ ಆರಾಧ್ಯ, ಇನ್ನೆಲ್ಲ ಅಲ್ಲಿ ಲೆವೆಲ್ ಗಂಟ ಹೋಗೋದ್ ಬೇಡ. ನೋಡೋಣ, ವರುಣ ಆರಾಧ್ಯ, ಸಾಮ್ಸಮೀರು, SMR, ಮಧು ಅವ್ರ ಲೆವೆಲ್ಗೆ ಹೋಗೋದ್ ಬೇಡ. ರವಿ ಗೌಡನ್ ಲೆವೆಲ್ಗೆ ಬಂದ್ರೆ ಸಾಕು. ನೋಡೋಣ, ಅವ್ನ್ ಟೈಟ್ ಮಾಡಿ ಮನ್ಸ್ರಿಯೇ. ಆದ್ರೂ ಈ ಕಾಲೇಜ್ ಬಿದ್ರೇನೆ ಸಾಯ್ತವಲ್ಲ. ನಾವಾದ್ರೆ ಈ ನಮ್ ಬ್ಲಾಗ್ಗಳಲ್ಲಿ 5 ಜನಕ್ಕೆ ಸಹಾಯ ಮಾಡಿರ್ತೀವಿ. ಈಗ ನಿನ್ಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದೀನಿ. ಇದೇನು ಔಸ್ಕ ಬಂದಿದೆಯಲ್ಲ ತೆಗಿ. ಔಸ್ಕ ಬಂದಿ. ಈಗ ನಾನು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದೆ ನನ್ನ ಬ್ಲಾಗ್ ನಲ್ಲಿ. ಇವರು ಇವರು ನೋಡಿ, ಮೇಕಪ್ ಬಗ್ಗೆ ತಿಳಿಸ್ಕೊಟ್ಟೆ, ಕ್ಯಾಮ್ರಾದ ಬಗ್ಗೆ ತಿಳಿಸ್ಕೊಟ್ಟೆ, ನನ್ನ ಫ್ರೆಂಡ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟೆ. ಬಟ್ ಅವ್ರವ್ರ ಮನೆಯಲ್ಲಿ ಅವರು ಸ್ನಾನ ಮಾಡಿದ್ದು, ತಲೆ ಬಾಚದ್ದು ಎಲ್ಲ ಹಾಕ್ತಾರೆ. ಅವ್ನು ನೋಡ್ತಾರೆ, ಇವ್ನು ನೋಡಕ ಇಲ್ವಾ? ನೋಡ್ತಾರೆ ಬಿಡವ. ನನ್ ಬ್ಲಾಗ್ ಡೈಲಿ ಒಂದೊಂದು ಬರ್ತದೆ, ಹಾಕ್ರ ಆತಗೆ. ಮತ್ತೆ ಇದೇನ ಸಮಾಚಾರ ಹೇಳ. ಎಲ್ಲ ನಿಂತ್ಕೊಂಡ್ರಪ್ಪ, ತೋರ್ಸ್ರಪ್ಪ. ಏನು ತೋರ್ಸ್ಬೇಡ್ರಿ ಇರಪ್ಪ, ಕರ್ಮ ನೋಡಕ್ಕಾಗಲ್ಲ. ಸತೀಶ್ ಅಂತ ತುಮಕೂರವ್ರ? ಥ್ಯಾಂಕ್ ಯು ಸರ್. ಇಲ್ಲಿ ನಿಮ್ಮ ಅಪ್ಪನ ಮದುವೆ ನುಗ್ಗೆಕಾಯಿ ಕೊಟ್ಟು ನಾನೇ ಕಲ ಬಹು ಹಂಗೆಲ್ಲ ಮಾಡ್ಬೋದು. ನಮ್ಮ ಕೆಂಪಣ್ಣ ಮನೆ ಗೃಹ ಪ್ರವೇಶಕ್ಕೆ ಮುತ್ತು ಹನುಮಕ್ಕ ಅವ್ರು ಬಂದಿದ್ದಾರೆ ತುಮಕೂರಿಂದ. ಹಾಯ್ ಬ್ರದರ್, ಚೆನ್ನಾಗಿದ್ದೀರಾ? ವ್ಯಾಪಾರ ಮಾಡ್ತಿದ್ದೀರಾ ಇವಾಗ? ಮಾಡಿ ಅಲ್ಲ, ಈಗ ನಾನು ಒಂದೇನೋ ಕೇಳ್ತೀನಿ. ನೀವು ನಿಜವಾಗ್ಲೂ ಯಾರು ಇಷ್ಟಪಟ್ಟಿದ್ದೀರಾ? ಖಂಡಿತ ಇದು ಇದು ನೋಡ್ಬೇಕು. ಯಾಕಂದ್ರೆ ಸ್ವಲ್ಪ ಘಾಟಿ ಹಾಕಿ, ಹೆಸರು ಬಂದಿ ರೂಪ ಅಂತ. ಬಟ್ ಆದ್ರೆ ಘಾಟಿ ಒಂಚೂರು. ಟಾಟು ಗೋಸ್ಟ್ ಅವ್ರಿಗೂ ಅವಾಜ್ ಹಾಕಿದ್ರಿ ಅಲ್ವಾ? ಟಾಟು ಗೋಸ್ಟ್ ಅವ್ರಿಗೂ ಅವಾಜ್ ಹಾಕಿದ್ರು. ಅವ್ರು ಹುಡುಕಡೆ ಬಂದಿದ್ರ ಅಲ್ಲಿಗೆ. ಅವ್ರ ಉದ್ದೇಶ, ಈ ರೀಲ್ಸ್ ಮಾಡ್ತಿರೋ ಉದ್ದೇಶ ಏನಂದ್ರೆ, ನಮ್ಮಿಂದ ಒಂದ್ 4 ಜನ ನಗಬೇಕು, ಖುಷಿಯಾಗಿರ್ಬೇಕು ಅಂತ ಉದ್ದೇಶ. ನಾವ್ ಏನೋ ಆಗ್ಬೇಕು, ಏನೋ ಒಂದು ಓಪ್ ಐತೆ ಅಂತ ಇಲ್ಲ. ಯಾಕಂದ್ರೆ ಏನೋ ಆಗ್ಬೇಕು, ಏನೋ ಇರ್ಬೇಕು ಅಂದ್ರೆ ದುಡ್ಡಿರ್ಬೇಕು ನಮ್ಮ ಹತ್ರ. ದುಡ್ಡಿದ್ರೆ ಮಾತ್ರ ಏನಾದ್ರು ಆಗ್ಬೋದು ಅಷ್ಟೇ. ನಮ್ಮಂತ ಮಿಡ್ಲ್ ಕ್ಲಾಸ್ ಏನು ಆಗಕ್ಕಲ್ಲ. ಏನಂದ್ರೆ ಸೋಷಿಯಲ್ ಮೀಡಿಯಾದ ಬರ್ಬಾರ್ದಾಯ್ತು, ಬಂದಿದ್ವಿ. ನಮ್ಮಿಂದ ಒಂದು 10 ಜನ ನಗಬೇಕು, ಖುಷಿಯಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಾನು ರೀಲ್ಸ್ ಮಾಡ್ತಾ ಇರೋದಷ್ಟೇ. ಮಾಡಿ ಅಣ್ಣ, ಮುಂದುವರ್ಸಿ. ಥ್ಯಾಂಕ್ ಯು ಸರ್. ದೇವ್ರ ಕೈ ಹಿಡಿತಾನೆ ಒಂದಲ್ಲ ಒಂದಿನ. ಆಯ್ತಾ? ಧನ್ಯವಾದಗಳು. ನೋಡಿ, ಸ್ವಂತ ತಂಗಿನೇ ರಾಖಿ ಕಟ್ಟಿಲ್ಲ ನನಗೆ. ಇವತ್ತ ರಾಖಿ ಹಬ್ಬದ ದಿನ ರಾಖಿನೇ ಕಟ್ಟಿಲ್ಲ. ಯಾರೋ ಇಬ್ರು ಬಂದು ತಂಗಿದಿರು ಕಟ್ಬಿಟ್ಟೋದ್ರು. ಇವರೇ ಕಟ್ಟಿಲ್ಲ ಸರ್ ಇನ್ನೂ ರಾಖಿ. ನಾನ್ ರಾಖಿ ಹಬ್ಬದ ದಿನ ಕಟ್ತೀನಿ. ರಾಖಿ ಹಬ್ಬದ ದಿನ ಓಡೋಡಿ ಬಂದ್ಬಿಡ್ತಾಳೆ ಮನೆಗೆ. ಬರ್ಬೇಕು, ನೀವೇ ಬನ್ರಿ. ಬೆಳಿಗ್ಗೆ ತಿಂಡಿನೂ ಮಾಡಲ್ಲ, ಏನು ಮಾಡಲ್ಲ. ನೀನೇ ಬಾ, ಬಾಗ್ನ ತಕೊಂಡು ರಾಖಿ ಕಟ್ಟಿಸ್ತು. ಬಾಗ್ನ ತಗೊಂಡ್ ಬಾ. ನಾನೇ ತರ್ಬೇಕಾದ? ಮತ್ತಿನ್ಯಾರ ಅಣ್ಣ ತಂಗಿ ಎಷ್ಟ್ ದಿನ ಐತೆ ಅದು? ಯಾವಾಗಾರು ತಗೋ, ಗೌರಿ ಹಬ್ಬದಷ್ಟ ಅದಾ ಸಾಕು. ನಮ್ಗೆ ಅದೇ ಪ್ರೀತಿ ಸಾಕು. ನೀ ಏನ್ ತರ್ನಿಲ್ಲ ಅಂದ್ರೂ ಬೇಡ, ಅಣ್ಣ ತಂಗಿ ಅಂದ್ರೆ ಸಾಕು. ಸಖತ್ತಾಗಿತ್ತು ಅಡಿಗೆ ಮಾತ್ರ. ಸೊಪ್ಪಿನ ಸಾರು ಸೂಪರ್ ಆಗಿ ಮಾಡಿದ್ರು. ಇಲ್ಲಿ ಹೊಸದಾಗಿ ಬಂದಿದ್ದಾರೆ ನೋಡಿ, ಚತುರ್ ಭಟ್ ಸರ್. ನೀವೇನೋ ಬೇಗ ಮಾಡ್ಕೊಬಿಟ್ರಿ, ನಾವಿನ್ನೂ ಮಾಡಿಲ್ಲ ಸ್ವಾಮಿ. ಉಳಿಸಿದ್ರ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ರ. ಇರ್ತದೆ ಬೆಳ್ಳುಳ್ಳಿ ಕಬಾಬು. ರಾಹುಲ ಇವರೇ ನೋಡಿ. ಮಾಮೂಲಿ ಕೆಂಪಣ್ಣವರ ಅತ್ತೆ ಇವರು, ಹಿರಿಮಳ್ಳಿ ಅವರು. ಇದು ಕೆಂಪಣ್ಣವರ ಅತ್ತೆನ ಯಾರ್ಯಾರು ನೋಡಿಲ್ಲ ಅಂದ್ರೆ ಅವ್ರ ಮಿಸಸ್ ಇದಾರಲ್ಲ, ಅವ್ರ ತಾಯಿ ಇವರು. ಯಾರೆಲ್ಲ ನೋಡಿದೀರಾ ನೋಡ್ಕೊಳ್ಳಿ. ಇವಾಗ ಕೆಂಪಣ್ಣವ್ರ ಮಾವನವರು, ಕೆಂಪಣ್ಣ ಮಾವ. ಆಯನಣ್ಣ ಅಲ್ಲಿ, ಆಯನಣ್ಣ ಅಳಿಮಯ್ಯ ಮನೆ ಕಟ್ಟೋಣ ಖುಷಿ ಅಲ್ವಣ? ಕಷ್ಟಪಟ್ಟು ಅಳಿಮಯ್ಯ ರೀಲ್ಸ್ ಮಾಡೋರು. ಅದಕ್ಕೆ ಜೋಕ್ಸು ಕಣ ಇದು ಖುಷಿನಾ? ಕಷ್ಟಪಟ್ಟು ಮನೆ ಕಟ್ಟೋನೆ, ಸಾಲ್ವ ಪಾಲ್ವ ತೀರ್ಸ್ಕೊಂಡನೆ ಅಳಿಮಯ್ಯ. ಸಾಲ ತೀರ್ಸುದು ಹೇಳು. ಸಾಲ ಇವತ್ತಿಲ್ಲ ನಾಳೆ ಆಯ್ತದೆ ಬಿಡು. ಯಾರಿಗಿಲ್ಲ ಸಾಲ? ಹೊಟ್ಟೆಲಿರೋ ಮಗಿಗೂ ಸಾಲ ಅದೇ. ಗೌರ್ಮೆಂಟ್ ಅವರು ಮಾಡಾಗ ಇಟ್ಟವ್ರೆ. ಆಯ್ತಾ? ಖುಷಿಯಾಗಿರೋಣ. ಆಯ್ತು, ಊಟ ಮಾಡಿದ್ರಾ? ಓಕೆ. 100 ವರ್ಷ ಗಂಡ ಹೆಂಡ್ತಿರೋ ಸಂತೋಷವಾಗಿ ನಗ್ನಗ್ತಾ. ಈಗ ಹಳೆಯ ಮನೆಯಲ್ಲಿ ಯಾವ ತರ ಸಂಸಾರ ಮಾಡಿದ್ರು, ಹೊಸ ಮನೆಯಲ್ಲಿ ಹೊಸ ತರ ಸಂಸಾರ ಮಾಡಿ. ಒಳ್ಳೇದಾಗ್ಲಿ, ಊಟ ಒಳ್ಳೇದಾಗ್ಲಿ ಕಣವ. 8-10 ವರ್ಷ ಆಯ್ತು ಇವರು ನನಗೆ ಪರಿಚಯ ಆಗಿ. ಅವತ್ತಿಂದ ಇಲ್ಲಿವರೆಗೂ ಹಂಗೆ ಇದ್ದೀವಿ. ಅವಿನಾಶ್ ಅವರು ಶಿವಣ್ಣ, ಇವರು ಮೋಹನ್ ಅಂತ ಗೊತ್ತು. ಇನ್ನೊಬ್ರು ಪರಿಚಯ ಮಾಡಿಸ್ತೀನಿ ಬನ್ನಿ ನಿಮ್ಗೆ. ಏನೇನ್ ಪ್ರೋಗ್ರಾಮ್ ಕೊಡ್ತೀರಣ್ಣ?
ನಾನು ಉತ್ತರ ಕ್ರಿಯಾದಿ ಭೂಶಾಂತಿ ಕಾರ್ಯಕ್ಕೆ ಗೀತ ನಮನ ಕಾರ್ಯಕ್ರಮಗಳನ್ನ ಅತಿ ಹೆಚ್ಚು ಕೊಡ್ತೇನೆ. ತಿಂಗಳಿಗಿಲ್ಲ ಅಂದ್ರೆ ಒಂದು 20 ಕಾರ್ಯಕ್ರಮ ಕೊಡ್ತಾ ಇರ್ತೇನೆ. ಜೊತೆಗೆ ಮದುವೆ ಶುಭ ಸಮಾರಂಭಗಳಿಗೆ ಆರ್ಕೆಸ್ಟ್ರಾ ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನ ಕೊಡ್ತೇನೆ. ಜೊತೆಗೆ ನಮ್ಮಲ್ಲಿ ಹಲವಾರು ಸೀರಿಯಲ್ ಮತ್ತು ಸಿನಿಮಾ ಕಲಾವಿದರನ್ನ ಕರೆಸಿ ನೃತ್ಯವನ್ನು ಮಾಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತೀನಿ. ಈವೆಂಟ್ಗಳು ಕೂಡ ಜಾಸ್ತಿ ಮಾಡ್ತಾ ಇರ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಶಂಭುನಹಳ್ಳಿ ಮಂಜುನಾಥ್ ಅಂತೇಳಿ, ಪಾಂಡವಪುರ ತಾಲೂಕು. ನಮ್ಮ ಈ ಕೆಂಪರಾಜು ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದಾರೆ. ಬರೀ ಕೆಂಪರಾಜು ಅಲ್ಲ, ಸಕ್ಕರೆನಾಡು ಕೆಂಪರಾಜು. ಸಕ್ಕರೆ ನಾಡು ಕೆಂಪರಾಜು ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದಾರೆ. ಮನೆ ಹೆಸರು ಅದನ್ನ ಗ್ರಾಮೀಣ. ಎಲ್ಲರಿಗೂ ನಮಸ್ಕಾರ. ಇದೇ ತರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.